ಸತ್ಯ, ಗಿರ್ಜಮ್ಮ, ಯಾಕೆ ಊಟ ಮಾಡ್ಲಿಲ್ಲ? ನಿಮ್ಮಮ್ಮ ನೋಡಿದ್ರೆ ಬೆಳಗ್ನಿಂದ ಏನು ತಿಂದಿಲ್ಲ, ಹಸ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ನೀ ನೋಡಿದ್ರೆ ಊಟ ಬೇಡ ಅಂತ ಬಂದ್ಬಿಟ್ಟಿಯಲ್ಲ. ಅದು ಗಿರ್ಜಮ್ಮ, ಗ್ಯಾರೇಜ್ ಅಲ್ಲೇ ತಿಂದೆ ಗಿರ್ಜಮ್ಮ. ಗ್ಯಾರೇಜ್ ಅಲ್ಲೇ ಊಟ ಮಾಡಿದ್ಯಾ? ಹತ್ತಿ ನೋಡು ಅಲ್ವೇ, ಮನೆಗ್ ಬರ್ತೀನಿ ಅಂತ ಗೊತ್ತಿತ್ತು ತಾನೆ, ಮತ್ತೆ ಯಾಕೆ ಗ್ಯಾರೇಜ್ ಅಲ್ಲೇ ಊಟ ಮಾಡಿದೆ? ಹಾಗಲ್ಲ ಗಿರ್ಜಮ್ಮ, ಅದು ಹೊಟ್ಟೆ ಸರಿ ಇರ್ಲಿಲ್ಲ, ಅದಕ್ಕೆ ಊಟ ಬೇಡ ಅಂದೆ. ಹೊಟ್ಟೆ ಸರಿ ಇಲ್ವಾ, ತಲೆ ಸರಿ ಇಲ್ವಾ? ನಿಮ್ಮಮ್ಮ ನೋಡಿದ್ರೆ ಬೆಳಗ್ಗಿಂದ ನನ್ನ ಮಗಳು ಏನು ತಿಂದಿಲ್ಲ ಅಂದ್ಲು. ನೀನ್ ನೋಡಿದ್ರೆ ಊಟ ಬೇಡ ಅಂತ ಬಂದ್ಬಿಟ್ಟೆ. ಅದು ಅಲ್ಲದೆ ಭೀಮನ ಅಮಾವಾಸ್ಯೆದು ವ್ರತದ ಬಗ್ಗೆ ಕೇಳಿದೆ, ಅದ್ರ ಕತೆ ಏನು ಅಂತ ಕೇಳಿದೆ. ಏನ್ ನಡೆಸಿದ್ಯಾ? ಭೀಮ ಸಿಕ್ಕಿದನ ಹೇಗೆ? ಅಯ್ಯೋ ಗಿರ್ಜಮ್ಮ, ಏನು ನಡೀತಾನೂ ಇಲ್ಲ, ಓಡ್ತಾನೂ ಇಲ್ಲ. ನೀನ್ ಸುಮ್ನೆ ಹೋಗಿ ಮಲ್ಕೋ ಗಿರ್ಜಮ್ಮ. ಸತ್ಯ, ನಾನು ತೀರ್ಥಯಾತ್ರೆಗೆ ಹೋದಾಗ ಪ್ರತಿಯೊಂದು ದೇವ್ರ ಹತ್ರನು ನಮ್ ಸತ್ತಿನ ಆಸೆ ಕನ್ಸು ನೆರವೇರ್ಸು ದೇವ್ರೆ, ನಮ್ ಸತ್ತಿನ ಆಸೆ ಕನ್ಸು ನೆರವೇರ್ಸು ದೇವ್ರೆ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ನನ್ ಕೋರಿಕೆ ಏನಾದ್ರೂ ನಿಜ ಆಗೋ ಅಂತ ಸೂಚನೆ ಏನಾದ್ರೂ ಇದೆಯಾ? ಗಿರ್ಜಮ್ಮ, ನೀನ್ ಅದ್ ಏನ್ ಕೇಳ್ತಿದ್ಯೋ ಏನ್ ಹೇಳ್ತಿದ್ಯೋ ನಂಗಂತೂ ಒಂದು ಗೊತ್ತಾಗ್ತಿಲ್ಲ. ನೀನ್ ಸುಮ್ನೆ ಈ ಲೇಡಿ ರಾಮಾಚಾರಿನ ಮರ ಸುತ್ತ ಹುಡುಗಿ ರೇಂಜ್ಗೆಲ್ಲ ಇಮ್ಯಾಜಿನ್ ಮಾಡ್ಕೋತಿದ್ಯಾ. ಲೇಡಿ ರಾಮಾಚಾರಿ ಆದ್ರೂ ಲೇಡಿ ಅನ್ನೋದು ಸತ್ಯ ತಾನೇ. ಆ ಲೇಡಿಗೊಂದು ಜೋಡಿ ಇರ್ಬೇಕಲ್ವಾ? ಗಿರ್ಜಮ್ಮ, ನಿನಗ್ ಬರ್ತಾ ಬರ್ತಾ ವಯಸ್ಸು ಕಮ್ಮಿ ಆಗ್ತಾ ಇದೆ. ಈ ವಯಸ್ಸಲ್ಲಿ ನೀನು ರಾಮ ರಾಮ ಅಂತ ಜಪ ಮಾಡ್ಕೊಂಡಿರೋದ್ ಬಿಟ್ಟು ಪ್ರೀತಿ ಪ್ರೇಮ ಅಂತೆಲ್ಲ ಮಾತಾಡ್ತಿದ್ಯಾ. ತೀರ್ಥಯಾತ್ರೆ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ. ಮಾತು ಮರೆಸ್ಬೇಡ, ಕೇಳಿದಕ್ಕೆ ಉತ್ತರ ಕೊಡು. ಹೌದು ಹೌದು, ಎಲ್ರು ನನ್ನ ಕೇಳೋರೆ ಆಗೋದ್ರು. ನೀನ್ ಅನ್ಕೊಂಡಂಗೆಲ್ಲ ಏನು ಇಲ್ಲ ಗಿರ್ಜಮ್ಮ. ಈಗ ನಂಗ್ ನಿದ್ದೆ ಬರ್ತಾ ಇದೆ, ನೀನ್ ಹೋಗ್ ಮಲ್ಕೋ. ನಡಿ ಗಿರ್ಜಮ್ಮ, ನಡಿ 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 ನಡಿ, ನೀನ್ ಹೋಗ್ ನಿದ್ದೆ ಮಾಡು. ಯಾಕಮ್ಮ ನಿದ್ದೆ ಬರ್ತಾ ಇದ್ಯಾ? ಅಯ್ಯೋ ಪಾಪ ಕಳ್ಳಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಿನ್ನ ವಯಸ್ಸನ್ನ ದಾಟಿ ಬಂದವಳು ನಾನು. ಈಗ ಅದ್ರ 3ರಷ್ಟು ವಯಸ್ಸಾಗಿದೆ ಅಂದ್ರೆ ನಾನು ಮುದುಕೆ ಹಾಕಿದ್ದೀನಿ ಅಂತ ಅಲ್ಲ, 3ರಷ್ಟು ಅನುಭವ ಆಗಿದೆ ಅಂತ. ನೋಡಿದ್ರೆ ಇಡೀ ರಾತ್ರಿ ನಿದ್ದೆ ಮಾಡೋ ತರ ಕಾಣಿಸ್ತಾ ಇಲ್ಲ. ಗಿರ್ಜಮ್ಮ, ನೋಡು ಸತ್ಯ, ನಾನ್ ನಿನ್ಗೆ ಬರೀ ಅಜ್ಜಿ ಅಲ್ಲ, ನಿನ್ ಫ್ರೆಂಡ್ ಕೂಡ. ನಿನ್ ಮನ್ಸಲ್ಲಿ ಬೇರೆ ತರ ಏನಾದ್ರೂ ಇದ್ದೆ ಈ ಫ್ರೆಂಡ್ ಅಜ್ಜಿ ಹತ್ರ ಹೇಳ್ಕೋಬಹುದು. ಈ ಫ್ರೆಂಡ್ ಅಜ್ಜಿಯ ಸಹಾಯ ನಿನಗೆ ಸದಾ ಇದ್ದೇ ಇರುತ್ತೆ. ಆಯ್ತಾಯ್ತು, ಈಗ ಹೋಗಿ ನೀನ್ ನಿದ್ದೆ ಮಾಡು. ಗುಡ್ ನೈಟ್. ಆಯ್ತಾಯ್ತು, ಗುಡ್ ನೈಟ್. ಈ ಟಿಂಕು ಡೇಂಜರ್ ಅನ್ಸುತ್ತೆ, ಕ್ಯಾರೆಕ್ಟರ್ನೇ ಚೇಂಜ್ ಮಾಡ್ಬಿಡುತ್ತೆ. ಆದ್ರೂ ಒಂಥರ ಡಿಫ್ರೆಂಟ್ ಆಗಿದೆ.
ವನವಾಸ ಕೈಗಳಿಗೆ ಈಗಾರೆಗಳಿಗೆ ದೂರ ನೀ ನಿಂತರೆ ಪ್ರೀತಿ ಎಂದರೆ ಇಂಥ ತೊಂದರೆ ತೀರ ಸಹಜ ಬಿಡು ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು ಎಲ್ಲಿ ಹೋದರು ಎಲ್ಲಿ ಬಂದರು ನಿನ್ನದೇ ಅಮಲು ವಿರಾಮ ನೀಡುತ್ತಿಲ್ಲ ಯಾರಿಗೆ ಹೇಳುವುದು ಸೇರು ನನ್ನ ತೋಳಿಗೆ ಚಿಂತೆ ತೂರಿ ಗಾಳಿಗೆ ನನ್ನ ನೆರಳಿಗೆ ಈಗ ನಿನ್ನ ನೆರಳು ಒಂಟಿರಬೇಕು ಕೈಯ ಬೆರಳಿಗೆ ಬೇಗ ನಿನ್ನ ಮುಂಗುರುಳು ಸಿಗಬೇಕು ಪ್ರಣಯದ ಪಯಣವಿದು ನಿನ್ನಿಂದಲೇ ಆರಂಭ ನಿಂತಲೇ ಕರಗುತ್ತ ನಾನೇನಾಗುವ ಸಂದರ್ಭ ನೀ ನನ್ನವಳೆನ್ನುವ ಅಂಶ ಸಾಕು ಹೃದಯಕ್ಕೆ ಒಳಜಂಬ ಹಾಗಿದ್ರೆ ಬಾಮೈದ ಹೇಳ್ದಂಗೆ ನನ್ನ ತಲೆಯಲ್ಲಿ ಬೇರೆ ಏನಾದರೂ ಕೆಮಿಕಲ್ ರಿಯಾಕ್ಷನ್ ಆಗ್ತಿದ್ಯಾ? ಸತ್ಯನ್ ನೋಡಿದ್ರೆ ದೂರ ಓಡೋಗ್ತಿದ್ದ ನನಗೆ ಈಗ ಸತ್ಯನ ದಿನ ನೋಡ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ಅವಳು ನೋಡಿದ್ರೆ ತಲೆ ತಪ್ಪಿಸ್ಕೊಬೇಕು ಅನ್ಕೊಂತಿದ್ದೆ, ಆದ್ರೆ ಈಗ ತಲೆ ತುಂಬಾ ಅವಳೇ ತುಂಬಿಕೊಂಡಿದ್ದಾಳೆ. ಏನಾಗಿದೆ ನನಗೆ? ಬಾಮೈದ ಹೇಳಿದೆ ಸರಿ, ನನ್ಗೀಗ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಖಂಡಿತ ಬೇಕು. ನಾನು ಯಾಕೆ ಹೀಗೆಲ್ಲ ಆಡ್ತಾ ಇದ್ದೀನಿ ಅಂತ ಅವರೇ ಸರಿಯಾಗಿ ಹೇಳ್ತಾರೆ ಅನ್ಸುತ್ತೆ. ಆದ್ರೆ ಯಾವ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಲಿ? ಹಲೋ, ಹಾಯ್ ಬ್ರೋ, ಹೌ ಆರ್ ಯು? ಹಾಯ್ ಬ್ರೋ, ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. 2 ವರ್ಷ ಆಯ್ತು ನೀನ್ ನೋಡಿ. ಈ ಕಡೆ ಬರೋ ಮನ್ಸು ಮಾಡಿದ್ಯೋ ಇಲ್ವೋ? ಬರೋಕ್ ನನಗಿಷ್ಟ, ಆದ್ರೆ ಟೈಮ್ ಕೂಡ ಬರ್ತಾ ಇಲ್ಲ ಅಷ್ಟೇ. ಟೈಮ್ ಕೂಡ ಬರ್ತಿಲ್ವೋ ಅಥವಾ ಟೈಮೇ ಸಿಗ್ತಿಲ್ವೋ? ಎರಡು ಒಂದೇ ಬ್ರೋ. ಅದ್ ಸರಿ, ನೀನೇನು ಅಪರೂಪಕ್ಕೆ ನನ್ನನ್ನು ನೆನ್ಸ್ಕೊಂಡಿದ್ಯಾ? ಇಷ್ಟೊತ್ತಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ನ ಯಾಕಪ್ಪ ನೆನ್ಸ್ಕೋತಾರೆ? ಏನ್ ಬ್ರದರ್ ಅದು? ನನ್ಗೊಂದು ಸಮಸ್ಯೆ ಇದೆ ಬ್ರೋ. ಏನ್ ಬ್ರದರ್? ಯಾವ್ದೋ ನಾಗುವಲ್ಲಿ ಕೈಯಲ್ಲಿ ಸಿಕ್ಕಾಕೊಂಡಂಗೆ ಹೇಳ್ತಿದ್ಯಾ? ಹಾಗೆ ಅನ್ಕೋ. ಅದಕ್ಕೆ ನಿನ್ನ ಹತ್ರ ಅನ್ಅಫಿಷಿಯಲ್ ಆಗಿ ಕೌನ್ಸಿಲಿಂಗ್ ತಗೋಣ ಅಂತ ನಿನಗೆ ಕಾಲ್ ಮಾಡಿದೆ. ಆಕ್ಚುಲಿ ವಿಷಯ ಏನಂದ್ರೆ, ವಿಷಯ ಏನಾದ್ರೂ ಆಗಿರ್ಲಿ ಬ್ರೋ, ಅದ್ರ ಬಗ್ಗೆ ನೀನ್ ಚಿಂತೆ ಬಿಟ್ಕೊಡು. ಐ ಆಮ್ ಹಿಯರ್ ವಿತ್ ಯು. ಆದ್ರೆ ಈಗ ಸ್ವಲ್ಪ ಬಿಸಿ ಇದ್ದೀನಿ. ಟೈಮ್ ಬೀಯಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಫ್ರೀ ಆದ್ಮೇಲೆ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಆಗ ನಿನ್ ಕತೆ ಎಲ್ಲ ಹೇಳುವಂತೆ. ಓಕೆ ಓಕೆ, ಆಮೇಲೆ ಕಾಲ್ ಮಾಡ್ತೀನಿ. ಐ ಆಮ್ ಆಟ್ ಸಮ್ ರಿಸರ್ಚ್ ವರ್ಕ್ ಬ್ರೋ. ಬಾಯ್. ಅಲ್ಲ ಅದು ರಾಹುಲ್ ಬ್ರೋ, ರಾಹುಲ್ ಬ್ರೋ. ಇವ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. ಕೌನ್ಸಿಲಿಂಗ್ ಮಾಡಿಸ್ಕೋಣ ಅಂದ್ರೆ ಇವನ್ ಕೈಗೆ ಸಿಗಲ್ಲ ಅಂತಾನೆ. ನಾನ್ಸೆನ್ಸ್. ಮತ್ತೆ ಇವಾಗ ಏನ್ ಮಾಡ್ಲಿ?
ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ ಮರೆಯಾದೆನು ಮರೆಯಾದೆನು ನಿನ್ನಲ್ಲೇನೆ ನನ್ನ ಪಾಲಿಗೆ ಈ ಬಾಳಿಗೆ ಎಲ್ಲಾನು ನೀನೇ ಸತ್ಯ ಈಸ್ ಇನ್ ಲವ್ ಸತ್ಯ ಈಸ್ ಇನ್ ಲವ್ ಸತ್ಯ ಈಸ್ ಇನ್ ಲವ್ ಸತ್ಯ ಈಸ್ ಇನ್ ಲವ್ ಹುಚ್ಚಿಡ್ದಿದ್ಯಾ? ಹುಚ್ಚಿಡ್ತಾರೆ ಯಾಕೆ ಹೆಂಗಲ್ಲ ಮಾಡ್ತಾರೆ, ಇದನ್ನೆಲ್ಲ ಕಿತ್ತಾಕ್ತಾರೆ. ಮತ್ತೆ ಅದೇ ಬೇರೆ ಹುಚ್ಚು, ಇದೇ ಬೇರೆ ಹುಚ್ಚು. ಕರೆಕ್ಟು. ಆ ಹುಚ್ಚಿಡಿದ್ರೆ ತಲೆ ಕೆಡುತ್ತೆ, ಈ ಹುಚ್ಚಿಡಿದ್ರೆ ಹಾರ್ಟೇ ಕಿಟ್ಟೋಗುತ್ತೆ. ಸತ್ಯ, ಹುಚ್ಚು ಹೆಚ್ಚಾದಾಗ ಡಿಂಗು ಸಾಂಗ್ ಎಲ್ಲ ಬರ್ಲೇಬೇಕು. ಮುಚ್ಚ ಬಾಯ್ನ. ಈ ಹುಚ್ಚಾಟದ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಸಾಕ್ ಡೋಮ ಬೇಡ, ಸುಮ್ನಿರ್ ಸತ್ಯ. ವಿಷಯ ಎಲ್ಲ ನಮ್ಗೆ ಗೊತ್ತಾದ್ಮೇಲೂ ಈ ಹುಚ್ಚನ ಮುಚ್ಚಿಟ್ಟು ಏನ್ ಪ್ರಯೋಜನ? ಈಗ ಸಾಂಗ್ ಹಾಕಿದ್ರೆ ನಿನಗ್ ನೀನೇ ಮೋಟಿವೇಟ್ ಆಗಿ ಆ ವಿಷಯನ ನಿನ್ ಬೇರೆ ನೀನೇ ಹೇಳ್ಬಿಡ್ತೀಯ. ಒಂದ್ ನಿಮಿಷ ಇರು. ಯಾವ ವಿಷಯನ? ಈಗ ಹಬ್ಬ ಮಾಡ್ತಾ ಇದೀಲ್ವಾ, ಆ ವಿಷಯ. ಅಯ್ಯೋ, ಒಂದ್ಸತಿ ನಾನು ನಿನ್ನ ಚಿಕ್ಕಣ್ಣ ನನ್ನ ಆಸೆ ಆಗುತ್ತೆ. ಇಷ್ಟ ಅಂದ್ರೆ ಈಗ ಈ ಸೆಲೆಬ್ರೇಷನ್ ಮಾಡೋ ಅಂತದ್ ಏನಾಗಿದೆ? ಹೋಗ್ ಸತ್ಯ, ಇಷ್ಟ ದಿನ ಸಾಂಗು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಿತ್ತು, ಇವತ್ ಕಣ್ ಮುಂದೆನೆ ಬರ್ತಿದ್ರು. ಅರ್ಥ ಆಗ್ತಿಲ್ವಾ? ಛೀ ಕಳ್ಳಿ, ಎಲ್ಲ ನಮ್ಮ ಬಾಯಿಂದಾನೆ ಕೇಳ್ಬೇಕು ಅಂತ. ಓಕೆ ನೋಡು, ಈಗ ಬರ್ತ್ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ಯಾಕೆ ಅಂದ್ರೆ ಹುಟ್ಟಿರೋ ಖುಷಿಗೆ. ಇದು ಅದೇ ತರನೇ, ಪ್ರೀತಿ ಹುಟ್ಟಿರೋ ಖುಷಿಗೆ ಸೆಲೆಬ್ರೇಷನ್. ನಿಲ್ಸ, ಶುರು ಮಾಡಿದ್ರ ನಿಮ್ ಹಳೆ ವರ್ಷನ? ಇಲ್ಲ ಸತ್ಯ, ಈ ಸರಿ ಹೊಸ ವರ್ಷ. ನಿಮ್ದೆಲ್ಲ ಅತ್ತಿ ಆಯ್ತು ಕಣ್ರು. ಇನ್ಮೇಲೆ ಆಗದಲ್ಲ ಅತ್ತಿನೇ, ಅದಕ್ಕೆ ಅರೇಂಜ್ಮೆಂಟ್ಸ್. ಈಗೇನು ಡಿಂಗಾಗಿದೆ ಅಂತ ಒಪ್ಪಂತ ಇಲ್ವೋ? ಕಾಕ್ರೋಚ್. ಎಸ್ ಸರ್. ಏಯ್ ಕಾಕ್ರೋಚ್, ಎಲ್ಗೋ ಹೋಗ್ತಿದ್ಯಾ? ಸತ್ಯ, ಇವಾಗ ನೀನ್ ಮನ್ಸಲ್ಲಿರೋ ವಿಷಯನ ನಮ್ಮೆಲ್ರ ಮುಂದೆ ಒಪ್ಕೊಳ್ಳಿಲ್ಲ ಅಂತಂದ್ರೆ ಒಂದೊಂದೇ ಬಲೂನ್ ಆರಿಸ್ಬಿಡ್ತೀನಿ. ಆಮೇಲೆ ಈ ಬಲೂನ್ ಮೇಲಿರೋ ವಿಷಯನ ಇಡೀ ಊರೇ ಕೂತ್ ಓದ್ಬೇಕಾಗತ್ತೆ. ಕಾಕ್ರೋಚ್, ದಾರ ಬಿಟ್ರೆ ಆರುತ್ತೆ ತಾನೆ? ಎಸ್ ಸರ್. ಮತ್ತೆ ಮಿಕ್ಕಿದೆಲ್ಲ ಅರೇಂಜ್ಮೆಂಟ್ಸ್ ಸಾರ್, ಫುಲ್ ಏರಿಯಾಗೆ ಹಂಚ್ಬಿಟ್ಟಿದೀನಿ. ಅವರು ಸಿಗ್ನಲ್ಗೋಸ್ಕರ ಕಾಯ್ತಾವ್ರೆ. ಸತ್ಯ, ಇದೇ ತರ ಇನ್ನ ಎಷ್ಟೊಂದ್ ಬಲೂನ್ ರೆಡಿ ಆಗಿದೆ. ಏನ್ರು ನಿಮ್ ಕಿತಾಪತಿ, ನಿಮ್ಗೆಲ್ಲ ಗ್ರಾಚಾರ ಬಿಡಿಸ್ಬೇಕು ಅನ್ಸುತ್ತೆ. ಏನಾದ್ರೂ ಮಾಡ್ಕ ಸತ್ಯ, ಇವತ್ತಂತೂ ನಾವ್ ಎದ್ದಿರೋದೇ ಇಲ್ಲ. ಒಂದು, ನಿನ್ ಮನ್ಸಲ್ಲಿ ಏನಿದೆ ಅಂತ ಒಪ್ಕೊಬೇಕು, ಇಲ್ಲ ಆ ಬಲೂನ್ ಮೇಲೆ ಇರೋದೇ ಇಡೀ ಏರಿಯಾನೇ ನೋಡ್ಬೇಕು. ಏನಂತೀರಾ ಬಾಯ್? ಬೇಡ ಕಣೋ.
ಏನು ಮಾಡ್ದೆ ನೀನು? ನೋಡ್ ಸತ್ಯ, ಇನ್ನು ಬಿಟ್ಟಿರೋದು ಒಂದೇ. ನೀನ್ ಒಪ್ಕೊಳ್ಳಿಲ್ಲ ಅಂತಂದ್ರೆ ಕೈಯಲ್ಲಡೋ ಇಡೀ ಪಂಚ ಇದೆ, ಎಲ್ಲ ಬಿಟ್ಬಿಡ್ತೀನಿ. ಏನಾದ್ರೂ ಮಾಡ್ಕೊ. ಏ ಬಾಯ್ಸ್, ಅಕ್ಕ ಹೊಂಟೋದ್ಲು ಕಣ್ರೋ. ನೋಡು ಸತ್ಯ, 3 ಹೇಳ್ಸೋಷ್ಟ್ರಾಗೆ ನೀನೇ ಒಪ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಈ ಎಲ್ಲಾ ಬಲೂನ್ ಒಂದೇ ಸಲ ಬಿಟ್ಬಿಡ್ತೀನಿ. 1 ಲೂಸ್ಗಳ ತರ ಆಡ್ತಾ ಇದ್ದೀರಾ. 2 ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? 2 ಕಾಲು, ಕೈ ಕಾಲ್ ಮುರಿತೀನಿ. 2.5, 2.75. ಹೌದು, ನಾನ್ ಅಮೂಲ್ ಬೇಬಿನ್ ಲವ್ ಮಾಡ್ತಾ ಇದ್ದೀನಿ.